ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಈಗಾಗಲೇ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಹೇಳಿದ್ವಿ. ಅದರಂತೆ ನಿಮಗೆ ಬೇಕಾಗಿದ್ದಂಥ ಕಾಲೇಜು ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಸ್ ಆಗಿದೆಯಾ ಅನ್ನುವಂಥದ್ದೆಲ್ಲ ತಮಗೊಂದು ಐಡಿಯಾ ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮಾರ್ಕ್ ಫಲಿತಾಂಶದ ನಂತರ ನೀವು ಹೊಸದಾಗಿ ಆಪ್ಷನ್ ಹಾಕಲಿಕ್ಕೆ ಇರುವಂತಹ ಆಪ್ಷನ್ನ ಡಿಲೀಟ್ ಮಾಡಲಿಕ್ಕೆ, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡಲಿಕ್ಕೆ ದಯಮಾಡಿ ಈ ಒಂದು ಸಮಯವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಮಾರ್ಕ್ ರಿಸಲ್ಟೇ ಅಂತಿಮನ, ಮಾರ್ಕ್ ರಿಸಲ್ಟಲ್ಲಿ ಬಂದಿರುವಂತಹ ಕಟ್ ಆಫೇನೆ ನಿಲ್ಲುತ್ತಾ, ಅಲ್ಲಿ ಸಿಕ್ಕಿರುವಂತಹ ಸೀಟೇ ನಮಗೆ ಖಾತ್ರಿ ಆಗುತ್ತಾ, ಮತ್ತು ಈ ಬಾರಿ ಮಾರ್ಕ್ ರಿಸಲ್ಟನ್ನು ತುಂಬ ಕಡಿಮೆಗೆ ನಿಲ್ಲಿಸಿದ್ದಾರೆ, ಜಾಸ್ತಿಗೆ ನಿಲ್ಲಿಸಿದ್ದಾರೆ ಅನ್ನುವಂಥದ್ದೆಲ್ಲ ತಮ್ಮಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ನಾನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಏನು ವಿನಂತಿ ಮಾಡುವಂಥದ್ದು ಅಂತಂದರೆ, ಮಾರ್ಕ್ ರಿಸಲ್ಟಲ್ಲಿ ನಾವ್ಯಾವುದೂ ಕಟ್ ಆಫನ್ನು ನಿಲ್ಲಿಸುವಂಥದ್ದಿರಲ್ಲ. ಸೀಟು ಮತ್ತು ಎಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರ ಆಧಾರದ ಮೇಲೆ ತನ್ನಿಂದ ತಾನೇ ನಿಲ್ಲುವಂಥದ್ದು. ಉದಾಹರಣೆಗೆ 10 ಸೀಟ್ಗಳಿದ್ದು 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದರೆ ಟಾಪ್ 10 ವಿದ್ಯಾರ್ಥಿಗಳದ್ದು ಏನು ರ್ಯಾಂಕ್ ಇರುತ್ತೆ ಅಲ್ಲಿಗೆ ನಿಲ್ಲುವಂಥದ್ದು ಒಂದು ಮಾರ್ಕ್ ಕಟ್ ಆಫ್. ಈ ಕಟ್ ಆಫೇನೇ ಅಂತಿಮನ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಮಾರ್ಕ್ ಆದ ನಂತರ ಸಹ ತಾವು ಆಪ್ಷನನ್ನು ಡಿಲೀಟ್ ಮಾಡುವಂಥದ್ದು, ರೀಅರೇಂಜ್ ಮಾಡುವಂಥದ್ದಕ್ಕೆಲ್ಲ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಸಾಕಷ್ಟು ತಾವು ಅದ್ರ ಮೇಲೆ ಒಂದು ರಿಸರ್ಚನ್ನು ಮಾಡಿ ತಾವು ಬದಲಾವಣೆಗಳನ್ನ ಮಾಡ್ಕೊಳ್ತೀರ. ಹಾಗಾಗಿ ಇದು ಅಂತಿಮ ಅಲ್ಲ, ವ್ಯತ್ಯಾಸ ಆಗುತ್ತೆ. ಆದರೆ ನಿಮಗೆ ಒಂದು ಫೇರ್ ಐಡಿಯಾ ಬರುತ್ತೆ, ನಮ್ಮ ಸ್ಥಾನ ಎಲ್ಲಿದೆ, ನಮಗೆ ಎಲ್ಲಿ ಸಿಕ್ಬೋದು ಅನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನಾವು ರಿಸರ್ವೇಷನ್ನು ಇದೆಲ್ಲದನ್ನು ಆಧರಿಸಿನೇ ನಾವು ಅಲಾಟ್ ಮಾಡಿರುವಂಥದ್ರಿಂದ ತಮಗೆ ಒಂದು ಓವರಾಲ್ ಐಡಿಯಾ ಬರುತ್ತೆ ನಮಗೆ ಎಲ್ಲಿ ನಿಲ್ಬೋದು ಅಂತೇಳಿ. ನನಗೆ ಯಾರೋ ಕೇಳ್ತಾಯಿದ್ರು, ಮೆಡಿಕಲ್ ನಮಗೆ ಈಗ 12 ಲಕ್ಷದ್ದು ಸೀಟಿಗೆ ನಮ್ಮ ಪ್ರಿಯಾರಿಟಿ ಇದೆ, ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ನಾವು ಮ್ಯಾನೇಜ್ಮೆಂಟು ಕೆಲವೊಂದಕ್ಕೆ ಹೋಗಬೇಕು ಅಂತ ಇದ್ದೀವಿ, ಅದನ್ನು ನಂತರ ಹಾಕಿಕೊಳ್ಬೋದಾ, ನಾವು ಅದನ್ನು ಸಪ್ರೇಟ್ ಮಾಡಬೇಕಾ? ದಯಮಾಡಿ ನೀವು ಪ್ರಿಯಾರಿಟಿ ಸೆಟ್ ಮಾಡಿ. ಉದಾಹರಣೆಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಾವು ಸರ್ಕಾರಿ ಸೀಟ್ ಸಿಗೋ ಬಾರ್ಡ್ರಲ್ಲಿದ್ದೀರಾ, ಇಲ್ಲ ಹೈಯರ್ ಫೀಸು 12 ಲಕ್ಷದ್ದು ಫೀಸ್ ಇದೆ, ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ದು ಸ್ವಲ್ಪ ಜಾಸ್ತಿ ಫೀಸ್ ಇರುವಂಥದ್ದಿದೆ, ನಂತರ ಮ್ಯಾನೇಜ್ಮೆಂಟ್ ಸೀಟು. ನೀವು ಈ ರೀತಿ ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ತಾ ಬರಬೇಕು. ಹೈಯರ್ ಫೀಸ್ದು ಒಂದು ವೇಳೆ 12 ಲಕ್ಷದ ಸೀಟ್ ಸಿಗಲ್ಲಪ್ಪ ನಮಗೆ, ನಾವು ಸ್ವಲ್ಪ ಜಾಸ್ತಿ ಆದ್ರೂ ನಾವು ಹೋಗ್ತೀವಿ, ಸಿಕ್ಕಿಲ್ಲ ಅಂದರೆ ಹೋಗ್ತೀವಿ ಅಂತಂದರೆ ತಾವು ದಯಮಾಡಿ ಈಗಲೇ ಅದ್ರ ಕೆಳಗಡೆ ಹಾಕಿ ಆಪ್ಷನನ್ನು. ಉದಾಹರಣೆಗೆ ಪ್ರೈವೇಟ್ ಯೂನಿವರ್ಸಿಟಿದು ಸೀಟು 12 ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಮ್ಯಾನೇಜ್ಮೆಂಟ್ಗಿಂತ ಸ್ವಲ್ಪ ಕಡಿಮೆ ಇದೆ, ಅದನ್ನು ತಾವು ಹಾಕ್ಬೋದಾಗಿರುತ್ತೆ. ಇಲ್ಲ, ಅದಕ್ಕೆ ನಾನು ಹೇಳುವಂಥದ್ದು, ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಅನಿವಾರ್ಯ ಅಂದರೆ ನಾವು ಕಳಿಸ್ಬೇಕು ಅಂತಿದ್ರೆ ದಯಮಾಡಿ 12 ಲಕ್ಷ ಹೈಯರ್ ಫೀಸು ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ ನಂತರ ಅನಿವಾರ್ಯ ಬಂದರೆ ನಾವು ಕಳಿಸ್ತೀವಿ ಅಂದರೆ ಮ್ಯಾನೇಜ್ಮೆಂಟು ಸೀಟ್ಗಳಿಗೆ ಸಹ ಈಗಲೇ ಆಪ್ಷನ್ ಎಂಟ್ರಿ ಮಾಡಿ ಪ್ರಿಯಾರಿಟಿ ಸೆಟ್ ಮಾಡಿ. ಫಸ್ಟು, ಸೆಕೆಂಡು, ಥರ್ಡು, ಅದು ಸಿಕ್ಕಿಲ್ಲ ಅಂದರೆ ಇದು ಸಿಕ್ಕಿಲ್ಲ ಅಂತಂದರೆ ಇದು, ನಾವು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಸಹ ಅದೇ ರೀತಿ ಅನುಸರಿಸ್ತೀವಿ. ಇನ್ನೊಂದಷ್ಟು ಪೇರೆಂಟ್ಸ್ದು ನಾವು ಥರ್ಡ್ ರೌಂಡಲ್ಲಿ ಫ್ರೆಶ್ ಆಪ್ಷನ್, ನೀವು ಫಸ್ಟ್ ರೌಂಡಲ್ಲಿ ನೀವು ಇದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದು ಸರಿ ರಿಯಲ್ ಅಲಾಟ್ಮೆಂಟ್ ಆದ ನಂತರ ನೀವು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಬಟ್ ಹೊರಗಿಂದ ಆಪ್ಷನ್ ತಂದು ಹಾಕುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೆಕೆಂಡ್ ರೌಂಡ್ ಆದ ನಂತರ ಥರ್ಡ್ ರೌಂಡು ಮೆಡಿಕಲಲ್ಲಿ ಮಾಪಪ್ ರೌಂಡ್ ಅಂತೇಳಿ ಹೇಳ್ತೀವಿ, ಆ ರೌಂಡಿಗೆ ಬಿಡ್ತೀರಾ? ಎಸ್, ನಾವು ಥರ್ಡ್ ರೌಂಡಿಗೆ ಬಿಡ್ತೀವಿ. ಹಾಗಾಗಿ ಅದು ತಮಗೆ ಕ್ಲಾರಿಟಿ ಕೊಡ್ತೀನಿ. ಈಗ ನಾವು ಏನು ಹಾಕ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಿಗೆ ಹೊರಗಿಂದ ಆಪ್ಷನ್ಸನ್ನು ತಗೊಂಡು ಬಂದು ಹಾಕುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಯಾರಿಗೆ ಒಂದು ವೇಳೆ ಸಿಕ್ಕಿಲ್ಲ ಸೀಟು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಅವರು ಅನಿವಾರ್ಯವಾಗಿ ಸೆಕೆಂಡ್ ರೌಂಡಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ಅಡ್ಮಿಟ್ ಆಗಿರ್ಬೋದು, ತಾವು ಡೆಂಟಲ್ಲೋ ಆಯುಷ್ ಎಲ್ಲಾದ್ರೂ ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು. ಥರ್ಡ್ ರೌಂಡಲ್ಲಿ ಮಾಪಪ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ದಿರುವಂತಹ ವಿದ್ಯಾರ್ಥಿಗಳು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ. ಮತ್ತು ಏನು ಆ ರೌಂಡಲ್ಲಿ ಅವೈಲೇಬಲ್ ಸೀಟ್ಸ್ ಇರುತ್ತೆ ಆ ಸೀಟ್ಗಳಿಗೆ ನೀವು ಆಪ್ಷನ್ ಹಾಕುವಂಥದ್ದಕ್ಕೆ ಸಹ ನಾವು ಅವಕಾಶವನ್ನು ಕೊಡ್ತೀವಿ. ಆದರೆ 2ನೇ ರೌಂಡ್ ತನಕ ಕೊಡಲ್ಲ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಮಗೆ ವಿಶೇಷವಾಗಿ ತಾವು ಜಾಗೃತಿಯಿಂದ ಇದು ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಏನು ಸೀಟ್ ಅಲಾಟ್ ಆಗುತ್ತೆ, ನೀವು ಅದನ್ನು ಸೆಕೆಂಡ್ ರೌಂಡಿಗೆ ಹೋಗ್ಬೋದು.
ಬಟ್ ತುಂಬ ಜವಾಬ್ದಾರಿಯಿಂದ ನೀವು ಹಾಕಿ, ಮ್ಯಾನೇಜ್ಮೆಂಟ್ ಸೀಟು ನಿಮಗೆ ಫೈನಾನ್ಷಿಯಲಿ ಶಕ್ತಿ ಇತ್ತು, ನೀವು ಡಿಸೈಡ್ ಮಾಡಿದ್ದೀರಾ ಅಂತಂದರೆ ಹಾಕುವಂಥದ್ದು. ಸುಮ್ಮನೆ ಹಾಕಿಡೋಣ ನಂತರ ನೋಡೋಣ ಅದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಳಜಿಯಿಂದ ನೀವು ಅದನ್ನು ಮಾಡಿ. ಎನಿವೆ ನಿಮಗೆ ಚಾಯ್ಸ್ 1 2 3 4 ಅಂತೇಳಿ ನಾವು ಕೊಡ್ತೀವಿ, ಅಂದರೆ ನೀವು ಎಕ್ಸಿಟ್ ಆಗುವಂತಹ ಅವಕಾಶಗಳನ್ನ ಸಹ ನಾವು ಕೊಡ್ತೀವಿ. ಅದನ್ನು ನಂತರದ ದಿನಗಳಲ್ಲಿ ನಾವು ವಿವರಣೆಯನ್ನು ಕೊಡ್ತೀವಿ. ಸದ್ಯಕ್ಕೆ ನಿಮಗೆ ಇಷ್ಟು ವಿಷಯ ಅಂತಿಮ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಕೆಲವು ಮಾಹಿತಿ ನನಗೆ ಫ್ರೀಕ್ವೆಂಟ್ಲಿ ಕೇಳ್ತಿದ್ದರಿಂದ ಪೋಷಕರಿಗೆ ತಿಳಿಸ್ಬೇಕು ಅಂದಿದ್ದಕ್ಕೆ ತಮ್ಮ ಮುಂದೆ ಬಂದು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಕೆಲವರು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಸೀಟ್ ಮ್ಯಾಟ್ರಿಕ್ಸೇ ಬಂದಿಲ್ಲ, ಆಪ್ಷನ್ ಎಂಟ್ರಿನೇ ಬಿಟ್ಟಿಲ್ಲ ಇನ್ನೂ. ನೀವು ಹೇಗೆ ಮಾಡ್ತೀರಾ ಕಂಬೈನ್ಡ್ ಕೌನ್ಸಿಲಿಂಗು? ನೋಡಿ, ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ. ಅವರಿಗೆ ಇನ್ನೂ ಕೆಲವೊಂದು ಅನುಮತಿನೇ ಸಿಕ್ಕಿಲ್ದಿರೋದ್ರಿಂದ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ಅವರ ಒಂದು ಇಲಾಖೆಗೋಸ್ಕರ ನಾನು ಇತರೆ 8-9 ಇಲಾಖೆಗಳನ್ನು ನಾನು ಹೋಲ್ಡ್ ಮಾಡಿ ಇಡಲಿಕ್ಕಾಗಲ್ಲ ಅಂಥೇಳಿ ನಾನು ಆಯುರ್ವೇದ ಸೀಟ್ ಮ್ಯಾಟ್ರಿಕ್ಸ್ನ ಕೊಟ್ಟಿಲ್ದಿರೋದ್ರಿಂದ ಅದನ್ನು ಆಪ್ಷನ್ ಎಂಟ್ರಿ ಬಿಟ್ಟು ಉಳಿದಂಥದ್ದನ್ನು ನಾನು ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು, ಸೆಕೆಂಡ್ ರೌಂಡಲ್ಲಿ ನಾವು ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮಗಿದು ಅನಿವಾರ್ಯ ಆಗಿದೆ ಎನ್ನುವಂಥದ್ದನ್ನು ಯಾರು ಆಯುರ್ವೇದಕ್ಕೆ ಆಸ್ಪಿರೆಂಟ್ಸ್ ಇದ್ದೀರಾ ತಮಗೆ ಹೇಳ್ತಾ, ತಾವು ತುಂಬ ಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿ ತಮಗೆ ಒಳ್ಳೆ ರೀತಿ ಮಾಡಿದರೆ ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತಹ ಒಂದು ಸೀಟು ಸಿಗುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಕೆಲವು ಎಲ್ಲ ನಿಮಗೆ ಗೊತ್ತಿರ್ಬೋದು, ಕೆಲವು ಸೀಟ್ ಅಲಾಟ್ ಆಗಿಲ್ಲ. ಉದಾಹರಣೆಗೆ ನಮ್ಮ PH ಕೆಟಗರಿಗೆ ಸಂಬಂಧಪಟ್ಟಂತೆ ಇದ್ದಿರ್ಬೋದು. ಅದೆಲ್ಲದೂ ಫಸ್ಟ್ ರೌಂಡಲ್ಲಿ ಕನ್ವರ್ಟ್ ಆಗಲ್ಲ. ಸೆಕೆಂಡ್ ರೌಂಡಲ್ಲಿ ಫಸ್ಟು ನಾವು ಅದನ್ನು ಆ ಕೆಟಗರಿ ಯಾವುದಿದೆ ಅವರಿಗೆ ನೋಡ್ತೀವಿ. ಅದು ಇಲ್ಲ ಅಂತಂದರೆ ನಂತರ ಕನ್ವರ್ಟ್ ಮಾಡಿ ಅದನ್ನು ಸೆಕೆಂಡ್ ರೌಂಡಲ್ಲೇ ಅಲಾಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಇದು ತಮ್ಮ ಮಾಹಿತಿಗಾಗಿ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಸೀಟನ್ನು ಪಡೆಯಿರಿ ಅಂತೇಳಿ ಶುಭವನ್ನು ಕೋರ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು.